ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಬಾಲನಾಗಮ್ಮ ಬಂಡೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಪೂಜೆ ಮಾಡಲಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದಲೇ ಗಣಹೋಮ, ಆಂಜನೇಯ ಹೋಮ, ಶ್ರೀಯವರಿಗೆ ವಿಶೇಷ ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಪರಿಷೆಗೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಿದ್ದು, ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀ ಪಂಚಮುಖಿ ಆಂಜನೇಯ ಟ್ರಸ್ಟ್ ವತಿಯಿಂದ ಕಡಲೆಕಾಯಿ, ಅವರೆಕಾಯಿ ಮತ್ತು ಕಬ್ಬು ಪರಿಷೆ ಅದ್ದೂರಿಯಾಗಿ ಜರುಗಿತು. ಪರಿಷೆಗೆ ಸಹಸ್ರಾರು ಜನರು ಆಗಮಿಸಿದ್ದರು. ನಗರದ ವಿವಿಧೆಡೆಯಿಂದ ಜನರು ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ದರ್ಶನ ಪಡೆದರು. ಪ್ರತಿಯೊಬ್ಬರಿಗೂ ತಲಾ 1 ಸೇರಿನಷ್ಟು ಕಡಲೆಕಾಯಿ, ಅವರೆಕಾಯಿ ಹಾಗೂ 1 ಕಬ್ಬಿನ ಜಲ್ಲೆಯನ್ನು ಉಚಿತವಾಗಿ ನೀಡಲಾಯಿತು. ಇದಕ್ಕಾಗಿ 2 ಟನ್ ಕಡಲೆಕಾಯಿ, 2 ಟನ್ ಅವರೆಕಾಯಿ ಹಾಗೂ 5,000 ಕಬ್ಬನ್ನು ತರಿಸಲಾಗಿತ್ತು. ನಗರಸಭೆ ಅಧ್ಯಕ್ಷ ಕೆ. ಶೇಷಾದ್ರಿ ಶಶಿ, ಸದಸ್ಯರಾದ ಶಿವಸ್ವಾಮಿ ಅಪ್ಪಿ ಮತ್ತಿತರರು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. पंचमुखी आंजनेय स्वामी देवताभ्यो नमः। अनुग्रह प्राप्तिरस्तो, धनधान्यस्तो, ऐश्वर्यस्तो। ಪಂಚಮುಖಿ ಆಂಜನೇಯ ಸೇವಾ ಟ್ರಸ್ಟ್ ವತಿಯಿಂದ ಇದು 3ನೇ ವರ್ಷದ ಕಡಲೆಕಾಯಿ ಪರಿಷೆ ಮತ್ತು ಕಬ್ಬು ವಿತರಣೆ ಮತ್ತು ಅವರೆಕಾಯಿ ವಿತರಣೆ ಭಕ್ತಾದಿಗಳು ಬರುವಂಥ ಎಲ್ಲ ಭಕ್ತಾದಿಗಳಿಗೆ. ಈ ದೇವಸ್ಥಾನ ಇಲ್ಲಿ ಪುರಾತನವಾದದ್ದು. ಸುಮಾರು ನಾವು 7 ವರ್ಷದ ಹಿಂದೆ ತಿರ್ಗಾ ಜೀರ್ಣೋದ್ಧಾರ ಮಾಡಿ ಪಂಚಮುಖಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದು. ಕೆಂಗಲ್ ಆಂಜನೇಯ ಸ್ವಾಮಿಯ ಪದಾಧಿಕಾರಿ ಇದ್ರ ಮೇಲೆ ಆಜ್ಞೆ ಮೇರೆಗೆ. ಅದೇ ರೀತಿ ಇಲ್ಲಿ ವಿಶೇಷ ಇಲ್ಲಿ ಗರುಡ ಪಕ್ಷಿ ಮತ್ತು ನಾಗರಾವು ಪ್ರತಿಷ್ಠಾಪನೆ ಬರ್ತಾನೆ ಇರುತ್ತೆ ಈ ದೇವಸ್ಥಾನಕ್ಕೆ. ಅದೇ ರೀತಿ ನಾವು ಈ 3ನೇ ವರ್ಷದ ಈ ಕಾರ್ಯಕ್ರಮ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಸುಮಾರು 5,000 ಜನಕ್ಕೆ ಇದು 3ನೇ ವರ್ಷದ ಕಾರ್ಯಕ್ರಮ. ಇದು ಬರುವಂಥ 5,000 ಜನ ಭಕ್ತಾದಿಗಳಿಗೆ ಕಬ್ಬು, ದೇವರ ದರ್ಶನ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೆ ಕಬ್ಬು, ಅವರೆಕಾಯಿ ಮತ್ತು ಕಡಲೆಕಾಯಿನ ಪ್ರಸಾದವಾದ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಈ ಯಶಸ್ವಿಗೆ ಎಲ್ಲ ಪಂಚಮುಖಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಸಹಕರಿಸಿದ್ದಾರೆ. ಅದೇ ರೀತಿ ಸಾರ್ವಜನಿಕರು ನಮಗೆ ಹೆಚ್ಚು ಸಹಕಾರ ಕೊಡ್ತಿದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಬೇಕಂತ ಈ ಮುಖಾಂತರ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಏಕೈಕ ಪಂಚಮುಖಿ ಆಂಜನೇಯ ಗೌಶಿಯ ಕಾಲೇಜ್ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಇದು ಪ್ರತಿಷ್ಠಾಪನೆ ಮಾಡಿ 7 ವರ್ಷ ಸಂಭ್ರಮಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮೆಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು, ಅಧ್ಯಕ್ಷರು ಇವರೆಲ್ಲ ಸೇರಿ ಒಂದು 5,000 ಜನಕ್ಕೆ ಅವರೆಕಾಯಿ, ಕಡಲೆಕಾಯಿ ಹಾಗೂ ಬೇರೆ ಇತರೆ ಏನು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೊಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಸಹಕಾರವನ್ನು ಪಡೆದು ಸುಮಾರು 2 ಟನ್ನಷ್ಟು ಕಡಲೆಕಾಯಿ, 2 ಟನ್ನಷ್ಟು ಅವರೆಕಾಯಿ ಆಮೇಲೆ ಕಬ್ಬನ್ನು
5,000 ಕಬ್ಬನ್ನು ತರಿಸಿ ನಮಗೆ ಈ ಚಂದ್ರಣ್ಣ ಅಂತೇಳಿ ನಮಗೆ ಕಡಲೆಕಾಯಿಯನ್ನ ಉಚಿತವಾಗಿ ದಾನವಾಗಿ ಕೊಡಿಸಿದ್ದಾರೆ. ಅವರು ಅವರೆಕಾಯಿ ಮತ್ತು ಇದನ್ನೆಲ್ಲ ನಮ್ಮ ಪದಾಧಿಕಾರಿಗಳು ತರಿಸಿದ್ದಾರೆ. ಕಬ್ಬು ಇವರಲ್ಲ, ನಮ್ಮ ಗೂಳಿಗೌಡರು, ನಾರಾಯಣಪ್ಪನವರು, ವೆಂಕಟೇಶ್ ಅಣ್ಣ, ಜನಾರ್ದನು, ಆಮೇಲೆ ಗಿರಿಯಣ್ಣ, ಲಿಂಗರಾಜು, ರಾಘವೇಂದ್ರ ಇವರೆಲ್ಲರೂ ಕೂಡ ಭಾರಿ ಶ್ರಮಿಸ್ತಾ ಇದ್ದಾರೆ. ನಮ್ಮ ದೋಸ್ಕ ವೆಂಕಟೇಶ್ ಅಣ್ಣ ಅವರ ಆದಿಯಾಗಿ ಕೂಡ ಇವರೆಲ್ಲ ಕೂಡ ನಮ್ಮ ಉದ್ದೇಶ ಏನಂದ್ರೆ ಈ ಸಾಂಪ್ರದಾಯಿಕತೆಯನ್ನು ಉಳಿಸ್ಬೇಕು. ಇದು ಉಚಿತವಾಗಿ ಈ ಜಾಗವನ್ನು ಕೋಟ್ಯಾಂತರ ರೂಪಾಯಿ ಜಾಗವನ್ನು ನಮ್ಮ ಬಳುವಳಿಕೆ ಪುರಾತನ ಇವರು ಕೊಟ್ಟಿದ್ದಾರೆ. ಇದು ಬಾಲನಾಗಮ್ಮನ ಬಂಡೆ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ತುಂಬಾ ಪ್ರಸಿದ್ಧಿಯಾಗಿದೆ. ಏನು ಇಷ್ಟಾರ್ಥ ಸಿದ್ಧಿಯನ್ನು ಮನುಷ್ಯರು ಪಡಿತಾರೋ ಅದಕ್ಕೆ ಯಶಸ್ವಿ ಖಂಡಿತ ಸಿಗ್ತದೆ. ಈ ಒಂದು ಪರಂಪರೆ ಮುಂದಕ್ಕೂ ಉಳಿಸ್ಕೊಂಡು ಹೋಗೋಕೆ ಈ ನಗರದ ನಾಗರಿಕರು ಹಲವಾರು ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಏನು ಈ ಒಂದು ಪರಂಪರೆಯನ್ನು ಮುಂದಕ್ಕೂ ಕೂಡ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿ ಪರವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷ ನಾರಾಯಣ್, ಉಪಾಧ್ಯಕ್ಷ ಚಂದ್ರಣ್ಣ, ಟ್ರಸ್ಟ್ ಸಂಘಟನಾ ಕಾರ್ಯದರ್ಶಿ ಗೂಳಿಗೌಡ, ಧರ್ಮದರ್ಶಿ ವೆಂಕಟೇಶ್, ನಿರ್ದೇಶಕ ಬೆಂಕಿ ನಾಗರಾಜು, ಮಹೇಶ್, ಗಿರಿ, ನಾರಾಯಣಪ್ಪ, ಜನಾರ್ದನ್, ನಿಂಗರಾಜು, ರಾಘವೇಂದ್ರ, ಚಂದ್ರು, ನರೇಶ್ ಮತ್ತಿತರರು ಇದ್ದರು.